ಇರುವುದೆಲ್ಲವ ಬಿಟ್ಟು ಇರದೆಡೆ ತುಡಿಯುವುದೇ ಜೀವನ ಅನ್ನುವಂಥ ಒಂದು ಮಾತಿದೆ ನೋಡಿ. ಜೈಲಲ್ಲಿ ಸವಲತ್ತುಗಳು ಸಿಕ್ಕಂಥ ಸಂದರ್ಭದಲ್ಲಿ ಸಿಕ್ಕಾಕೊಂಡು ಒದ್ದಾಡಿ ಈಗ ಮತ್ತೆ ಜೈಲು ಕಂಡಿರುವಂಥ ದರ್ಶನ್ ಈಗ ದಿಂಬು ಕೇಳ್ತಾ ಇದ್ದಾರೆ, ಜೊತೆಗೇನು ಅಂದರೆ ಬೆಡ್ಶೀಟ್ ಕೇಳ್ತಾ ಇದ್ದಾರೆ, ಆದರೂ ಕೂಡ ಸಿಗ್ತಾ ಇಲ್ಲ. ನೋಡಿ, ಗಮನಿಸಬೇಕಾದಂಥ ಸಂಗತಿ, ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಜೈಲು ಕಂಡಂಥ ಸಂದರ್ಭದಲ್ಲಿ ನ್ಯಾಯಾಧೀಶರ ಎದುರುಗಡೆ ನಿಂತ್ಕೊಂಡು ಗೋಗರ್ದಿದ್ದೇನೆ ಹೇಳಿ, ಹತ್ಕೊಂಡು ಸುರ್ಕೊಂಡು ಅವ್ರು ಕೇಳಿದ್ದೇನೆ ಹೇಳಿ, ದಯವಿಟ್ಟು ನನಗೆ ವಿಪರೀತವಾದಂಥ ಕಾಲು ನೋವಿದೆ, ಕೂತ್ಕೊಳ್ಳೋಕೆ ಚೇರ್ ಕೊಡಿ ಅಂತ. ಬಿಡಿ, ಅದಾದಮೇಲೆ ಜೈಲಿಂದ ಹೊರಗಡೆ ಬಂದರು. ಈಗ ಮುಖ್ಯಮಂತ್ರಿ ಚೇರ್ ಮೇಲೆ ಕೂತ್ಕೋಬೇಕು ಅನ್ನುವಂಥ ಕಾಂಪಿಟೇಷನ್ ಶುರುವಾಗಿದೆ. ಪ್ರಶ್ನೆ ಬೇರೆ. ಅಂದರೆ ಇರುವಂಥ ಸಂದರ್ಭದಲ್ಲಿ ಏನಾದರೂ ಕೆಡಿಸ್ಕೊಂಬಿಟ್ರೆ ಏನಾಗುತ್ತೆ ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ದರ್ಶನ್. ಈಗ ಅವ್ರ ವಕೀಲರು ಮನವಿ ಸಲ್ಲಿಸ್ತಾ ಇದ್ದಾರೆ, ನಮ್ಮ ಖರ್ಚಲ್ಲಿ ಕೊಡ್ರಪ್ಪ ಅಂದರೂ ಕೂಡ ಕೊಡ್ತಾ ಇಲ್ಲ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಟಿನ ಮೊರೆ ಹೋಗಿದ್ದಾರೆ. ನೋಡಿ, ಎಂಥ ಸ್ಥಿತಿ ಬರುತ್ತೆ ಮನುಷ್ಯನಿಗೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು.